Neyse herhalde. ಬಂದಿರಲಿ ನೋಡಿ, ನಾವು KRS ಪಕ್ಷ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ. ಇವತ್ತು ಬೆತ್ಮಂಗಲದಿಂದ ಕೋಲಾರವರೆಗೂ ಮುಖ್ಯ ರಸ್ತೆ ಯಾವ ರೀತಿ ಇದೆ ಅಂತ ಸಾರ್ವಜನಿಕರು ಹೋರಾಟ ಯಾವ ರೀತಿ ಮಾಡಬೇಕು, ಇಲ್ಲಿ ಬಿದ್ದು ಸುಮಾರು ಜನ ಗಾಡಿಗಳಲ್ಲಿ ಬಿದ್ದು ಕಾಲು ಕೈಗಳು ಮುರ್ಕೊಂಡಿರುವಂಥ ಇದಿದೆ. ಇದು ಸುಮಾರು 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರುವಂಥ ರಸ್ತೆ. KGF ತಾಲೂಕು ಶಾಸಕರು ಹಾಗೂ ಬಂಗಾರಪೇಟೆ ತಾಲೂಕು ಶಾಸಕರು ಹಾಗೂ ಕೋಲಾರ ಶಾಸಕರು 3 ಜನಕ್ಕೆ ಸಂಬಂಧಪಟ್ಟಿರೋ ರಸ್ತೆ. ಇಲ್ಲಿ 3 ಜನನೂ ಕಾಂಗ್ರೆಸ್ ಪಕ್ಷದ ಶಾಸಕರೇ. ಆದರೆ ಒಬ್ಬರೂ ಯಾವುದೇ ಅಭಿವೃದ್ಧಿ ಇಲ್ಲಿ ಮಾಡ್ತಾ ಇಲ್ಲ. ಅವರವರ ಕ್ಷೇತ್ರದ ಸಂಬಂಧಪಟ್ಟಿರುವ ರಸ್ತೆಯನ್ನು ಸರಿಪಡಿಸೋದು ಅದು ಇಲ್ಲ. ಇಂಥ ಪಕ್ಷಗಳ ಇಂಥ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಸಾರ್ವಜನಿಕರು ತಿಳ್ಕೋಬೇಕು. ಇದು ಯಾವ ರೀತಿ ಸಾರ್ವಜನಿಕರಿಗೆ ಅನುಕೂಲ ಇವ್ರು ಮಾಡ್ತಾರ, ಇಂಥವ್ರು ಏನಕ್ಕಪ್ಪ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಜನರು ತಿಳ್ಕೊಂಡು ಒಳ್ಳೆಯಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ KRS ಪಕ್ಷ ಸುಮಾರು ಹೋರಾಟಗಳು ಮಾಡ್ತಾಯಿದೆ. ಹೀಗೆ ಕಾಂಗ್ರೆಸ್, JDS, BJP ಪಕ್ಷಗಳನ್ನು ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಆಯ್ಕೆ ಮಾಡಿ ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಳ್ತೀನಿ. ನೋಡಿ, ಗಾಡಿಗಳು ಯಾವ ರೀತಿ ಬರ್ತಾ ಇದ್ದಾವೋ, ಇದು ಧೂಳು ನೋಡಿ ಯಾವ ರೀತಿ ಬರ್ತಾಯಿದೆ, ರಸ್ತೆ ಇರೋದು ನೋಡಿ ಯಾವ ರೀತಿ ಇದೆ. ಸಾರ್ವಜನಿಕರು ತಿಳ್ಕೋಬೇಕು. ಇಂಥ ಅಯೋಗ್ಯರ, ಇಂಥ ಭ್ರಷ್ಟರನ್ನು ಆಯ್ಕೆ ಮಾಡೋದು ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರನ್ನು, ಪಕ್ಷದ ಸೈನಿಕರನ್ನು ಪಕ್ಷಕ್ಕೆ ಸೇರ್ಪಡೆಯಾಗಿ ಸೈನಿಕರಾಗಿ ನೀವು ಒಳ್ಳೆಯ ಕೆಲಸಗಳು ಮಾಡಬೇಕು. ರಾಜ್ಯವನ್ನು ಉಳಿಸಬೇಕು ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿಗೆ ಮತ ಹಾಕಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.